ನೆಲ್ಯಾಡಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ ಬೆನ್ನು ಮೂಳೆ ಮುರಿತಕ್ಕೊಳಪಟ್ಟು ದೇಹದ ಸ್ವಾಧೀನ ಕಳೆದುಕೊಂಡು ವೀಲ್ ಚೇರ್ನಲ್ಲೇ ಚಿಕಿತ್ಸೆ ಪಡೆಯುತ್ತಾ ಭವಿಷ್ಯದಲ್ಲಿ ಎದ್ದು ನಡೆಯುವ ಕನಸನ್ನು ಕಾಣುವ ವ್ಯಕ್ತಿಗಳ ಪುನರ್ವಸತಿ ಕೇಂದ್ರ ಸೌತರ್ಕದ ಬಳಿ ಇರುವ ಸೇವಾಧಾಮಕ್ಕೆ ವೀಲ್ ಚೇರ್ ಅನ್ನು ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೆಲ್ಯಾಡಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾದ ವೆಂಕಟರಮಣ ಆರ್ ವಹಿಸಿಕೊಂಡರು. ಮುಖ್ಯ ಅತಿಥಿಗಳಾಗಿ ಕನ್ಯಾಡಿ ಸೇವಾ ಭಾರತೀಯ ಅಧ್ಯಕ್ಷರಾದ ವಿನಯ್ ರಾವ್ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ನೆಲ್ಯಾಡಿ ಲೀಜನ್ನ ಸ್ಥಾಪಕ ಅಧ್ಯಕ್ಷರಾದ ಅಬ್ರಹಂ ವರ್ಗೀಸ್, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಧಿಕಾರಿಯಾದ ಡಾಕ್ಟರ್ ಸದಾನಂದ ಕುಂದರ್, ಕಾರ್ಯದರ್ಶಿಯಾದ ಜಾನ್ ಪಿಜೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಳಿಕ ಲಹರಿ ಸಂಗೀತ ಕಲಾ ಕೇಂದ್ರ ನೆಲ್ಯಾಡಿ ಇವರ ವತಿಯಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಕ್ಷೇತ್ರದ ಮಹಾಗಣಪತಿಯ ಅನುಗ್ರಹವನ್ನ ಬೇಡಿಕೊಳ್ಳುತ್ತಾ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ನೆಲ್ಯಾಡಿ ಲೀಜನ್ನ ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಈ ಸೇವಾಧಾಮದಲ್ಲಿ ನಡೀಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲರನ್ನ ಆರಂಭದಲ್ಲಿ ಸ್ವಾಗತಿಸಿಕೊಳ್ಳುತ್ತಾ ಸೇವಾಧಾಮದ ಈ ಒಂದು ಪರಿಸರ ಅತ್ಯಂತ ಶಾಂತಿಯುತವಾದಂತಹ ಮತ್ತು ನೋವನ್ನ ನಿವಾರಿಸತಕ್ಕಂತಹ ಒಂದು ಸ್ಥಳ ಅಂತ ಹೇಳುವಂಥದ್ದು ನಾವು ಈ ಒಂದು ಗೇಟ್ ಅನ್ನು ದಾಟಿ ಒಳಗಡೆ ಬರುವಾಗಲೇ ನಮಗೆ ಅದರ ಅರಿವಾಗಿದೆ. ಯಾಕೆಂತ ಹೇಳಿ ಒಂದು ಕಡೆಯಲ್ಲಿ ಮಹಾಗಣಪತಿಯ ಸನ್ನಿಧಾನ, ಅದೇ ಒಂದು ಸನ್ನಿಧಾನದಲ್ಲಿ ಎಂತಹ ಒಂದು ಸಂಕಷ್ಟದಲ್ಲಿರುವವರನ್ನು ಕೂಡ ಎಬ್ಬಿಸಿ ಅವರಲ್ಲಿ ಆತ್ಮಸ್ಥೈರ್ಯವನ್ನ ತುಂಬತಕ್ಕಂತಹ ಒಂದು ಪವಿತ್ರವಾದಂತಹ ಸ್ಥಳ ಅಂತ ಹೇಳಿದ್ರೆ ಈ ಸೇವಾಧಾಮ ಅಂತ ಹೇಳುವಂಥದ್ದು ನಮಗೆ ಇಲ್ಲಿ ಬರುವಾಗಲೇ ಅದರ ಅರಿವಾಗಿದೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ನೆಲ್ಯಾಡಿ ಲೀಜನ್ನ ವತಿಯಿಂದ ನಾವೊಂದು ವೀಲ್ ಚೇರ್ ಅನ್ನ ಕೊಡ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಇವತ್ತು. ಈ ಸಂದರ್ಭದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ನಮ್ಮ ನೆಲ್ಯಾಡಿ ಲೀಜನ್ನ ಕಾರ್ಯದರ್ಶಿಗಳಂತಹ ಜಾನ್ PS ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸರ್, ದಯಮಾಡಿ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಲೀಜನ್ನ ಅಧ್ಯಕ್ಷರಂತಹ ಶ್ರೀಯುತ ವೆಂಕಟರಮಣ ಸರ್, ನನ್ನ ಗುರುಗಳು, ದಯಮಾಡಿ ಸರ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಈ ಲೀಜನ್ ಅನ್ನ ನೆಲ್ಯಾಡಿಯಲ್ಲಿ ಆರಂಭಿಸಿದಂತಹ ನಮ್ಮ ಸ್ಥಾಪಕ ಅಧ್ಯಕ್ಷರು, ನಮ್ಮೆಲ್ಲರ ಗುರುಗಳಾದಂತಹ ಅಬ್ರಹಾಂ ವರ್ಗೀಸ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್, ಬನ್ನಿ ಸರ್, ನಿಮ್ಮ ಆಶೀರ್ವಾದ ಸದಾ ನಮ್ಮ ಜೊತೆ ಇರಬೇಕು. ಅದೇ ರೀತಿ ನಮ್ಮ ನ್ಯಾಷನಲ್ ಆಫೀಸರ್ ಸೀನಿಯರ್ ಚೇಂಬರ್ ಇದರ ಡಾಕ್ಟರ್ ಸದಾನಂದ ಕುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ತಮ್ಮನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಾಗಿರ್ತಕ್ಕಂತಹ ಈ ಒಂದು ಸಂಸ್ಥೆಯ ಮಾರ್ಗದರ್ಶಿಗಳು, ಅಧ್ಯಕ್ಷರು, ಸೇವಾ ಭಾರತಿ ಶ್ರೀಯುತ ಗೌರವಾನ್ವಿತ ವಿನಾಯಕ್ ರಾವ್ ಸರ್, ತಮ್ಮನ್ನ ಬಹಳ ಆದರದಿಂದ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಚಪ್ಪಾಳೆಯ ಪ್ರೀತಿಯ ಸ್ವಾಗತ ಸರ್ ತಮಗೆ. ವಯಸ್ಸು ಎಂಬುದು ಕೇವಲ ಒಂದು ಅಂಕೆ, ದಾಖಲೆಗಾಗಿ ಒಂದು ಸಂಖ್ಯೆ. ವ್ಯಕ್ತಿಯು ತನ್ನ ಅನುಭವಗಳಿಂದ ನಿವೃತ್ತಿ ಹೊಂದಲು ಸಾಧ್ಯವಿಲ್ಲ. ಅವನು ಅದನ್ನು ಜವಾಬ್ದಾರಿಯುತವಾಗಿ ಮತ್ತು ಸಕ್ರಿಯವಾಗಿ ಬಳಸಬೇಕು. ಅವನು ಪರಿಪೂರ್ಣ ಪೌರತ್ವದ ಉತ್ಕೃಷ್ಟ ಮಾದರಿಯಾಗಿ ಆಗಿರಬೇಕು, ಹೀಗೆಂದು ನಾವು ನಂಬುತ್ತೇವೆ. ನ್ಯಾಷನಲ್ ಆಫೀಸರ್ ಸದಾನಂದ ಕುಂದರ್ ಅವರೇ, ನಮ್ಮ ಈ ಸಂಸ್ಥೆಯನ್ನು ನಡೆಸುವಂತಹ ಆ್ಯಕ್ಚುಲಿ ನನಗೆ ತುಂಬ ಹೃದಯ ತುಂಬಿ ಬರ್ತಾ ಇದೆ. ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಅಥವಾ ಇಂತಹ ಒಂದು ರೀತಿಯ ತೊಂದರೆ ಉಂಟಾಗಿ ಅದರ ನೋವನ್ನು ಅಳಿತಿರುವಂತಹ ಒಂದು ಹೃದಯ, ಅಂಥವರಿಗೆ ಸೇವೆಯನ್ನು ಕೊಡಬೇಕು ಅಂತ ಮಾಡಿರುವಂತಹ ಶ್ರೀಯುತ ವಿನಾಯಕರವರೇ, ಬಂದಿರುವಂತಹ ನೀವೆಲ್ಲ ಬಂದಿದ್ದೀರಿ, ನಮ್ಮೆಲ್ಲ ಸದಸ್ಯರು ಬಂದಿರಿ, ಎಲ್ಲರಿಗೂ ಕೂಡ ಸ್ವಾಗತಿಸಿ. ನಮ್ಮ ನೋವುಗಳಿಗೆ ನೀವು ಕಿವಿಯಾಗಿದ್ದೀರಿ. ವೀಲ್ ಚೇರ್ ಕೊಟ್ಟು ನಮ್ಮ ನೋವುಗಳಿಗೆ ಎಂಥ ಸಾಂತ್ವನ ಹೇಳುವ ರೀತಿಯಲ್ಲಿ ಅನುಕಂಪಲ್ಲ, ಸಹಾಯ ಕೊಟ್ಟು ನೀವು ಬೆನ್ನು ತಟ್ಟಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳುವಂಥ ಈ ಕಾರ್ಯಕ್ರಮ ಇವತ್ತು ಅನೇಕ ಸಂಸ್ಥೆಗಳಿಗೆ ಮಾದರಿಯಾಗಬೇಕು. ಖಂಡಿತ ಇವತ್ತು, ಯಾಕಂದರೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇವತ್ತು ಅತ್ಯದ್ಭುತವಾದಂಥ ಕೆಲಸಗಳು ಬೇರೆ ಬೇರೆ ಸಂಸ್ಥೆಗಳಿಂದ, ಯಾಕೆಂದರೆ ರೋಟರಿ ಇರ್ಬೋದು, ಲಯನ್ಸ್ ಇರ್ಬೋದು, JCI ಅಂತ ತುಂಬ ಸಂಸ್ಥೆಗಳು ಇವತ್ತು ನಮ್ಮ ಸಮಾಜದಲ್ಲಿ ಉಂಟು. ಮಾಡುವಂಥ ಕೆಲಸಗಳು ಅದ್ಭುತ. ಆದರೆ ಆ ಅದ್ಭುತಗಳಲ್ಲಿ ಈ ಒಂದು ಅದ್ಭುತಗಳಿಗೆ ನೀವು ಎಂಥ ಹಿರಿಯರಾಗಿ ನಮಗೆ ಆಶೀರ್ವಾದ ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ನಾವು ನಿಮ್ಮನ್ನು ಎಂಥ ಶಿರಸ ನಮಿಸಿ ಆಶೀರ್ವಾದವನ್ನು ತಗೊಳ್ತೇವೆ.
ಕಳೆದ 2 ವರ್ಷಗಳ ಹಿಂದೆ ಸೀನಿಯರ್ ಚೇಂಬರ್ಸ್ ಆಫ್ ಇಂಡಿಯಾದಿಂದ ನನಗೆ ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ ಬಂದಿತ್ತು. ಅದನ್ನು ರೆಫರ್ ಮಾಡಿದವರು ಜಾಯ್ ಸರ್, ಜಾಯ್ ಪಿ ಜಾಯ್ ಮತ್ತು ರಂಜನ್ ರಾವ್ ಅವರ ಟೀಮ್ ನಾಯಕ್ ಪ್ರಮೋದ್ ನಾಯಕ್. ನಾನು ಅಕಸ್ಮಾತ್ ನನ್ನ ಆರೋಗ್ಯ ಮತ್ತು ಬೆಂಗಳೂರಿಗೆ ಹೋಗುವ ಕಾರಣ ನಾನು ಚೆನ್ನೈಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದೇ ಅವಾರ್ಡನ್ನು ನನ್ನ ಅಣ್ಣ ನನ್ನ ಪರವಾಗಿ ಸ್ವೀಕರಿಸಿ ಬಂದಿದ್ದಾನೆ. ಆಗಲೂ ಕೂಡ ನಾನು ಹೇಳಿದ್ದೆ, ನನ್ನ ಜೀವಮಾನ ಇರುವಂಥದ್ದು ಇಡೀ ಸಮಯ ಕೊಡ್ತೇನೆ, ನಾನು ವೀಲ್ ಚೇರ್ನಲ್ಲಿ ಯಾವ ಬೆನ್ನು ಹುರಿ ಅಪಘಾತಕ್ಕೊಳಗಾದವರ ಸೇವೆ ಮಾಡಲಿಕ್ಕೆ ನಾನು ನಿಶ್ಚಯ ಆಗಿದ್ದೇನೆ ಅಂತ. ಆತ್ಮಧೈರ್ಯವನ್ನು ಕಳ್ಕೊಳ್ಬೇಡಿ. ನಿಮ್ಮ ಸಂಸ್ಥೆಗೆ ನಮ್ಮಿಂದ ಬೇಕಾದಂಥ ಕೊಡುಗೆಯನ್ನು ನಾವು ಕೊಡಲಿಕ್ಕೆ ಪ್ರತಿ ವರ್ಷ ನಾವು ಬರ್ತೇವೆ. ಪ್ರತಿ ವರ್ಷ ಏನು ಬೇಕೋ ಅದನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ತುಂಬಿದ ನೆಲದ ಎದೆಗೆ ಮುಸುಲ ಧಾರೆಯ ತಂಪಾಗಿದೆ, ಹೊರಗಡೆ ತಂಪಾಗಿದೆ, ನಾವೆಲ್ಲರೂ ಒಳಗಡೆ ಸ್ವಲ್ಪ ಬೆಚ್ಚಗೆ ಇದ್ದೇವೆ. ನಮ್ಮ ಮನಸ್ಸು ಸ್ವಲ್ಪ ತಂಪಾಗಲಿ ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಸ್ನೇಹಿತರೆ, ಯಾವುದೇ ರೋಗವನ್ನು ಕೂಡ ಕಡಿಮೆಗೊಳಿಸ್ತಕ್ಕಂತಹ, ಶಮನಗೊಳಿಸ್ತಕ್ಕಂತಹ ಒಂದು ಶಕ್ತಿ ಸಂಗೀತಕ್ಕೆ ಇದೆ. ವಿನಾಯಕ್ ಸರ್ ಬಹಳ ಸುಂದರವಾಗಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ವಿನಾಯಕ ಅಂತ ಹೇಳಿದ್ರೆ ಸೃಜನಶೀಲತೆ ಅಂತ ಅರ್ಥ. ಅವರು ತಮ್ಮ ಸಮಸ್ಯೆಯನ್ನು ಇಟ್ಕೊಂಡು ಮನೆಯಲ್ಲೇ ಕೊರಗಲಿಲ್ಲ, ಬದಲಾಗಿ ಅದನ್ನು ಜಯಿಸಿ ಉಳಿದವರನ್ನು ಕೂಡ ಮುಂದೆ ಸಾಗಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಲಹರಿ ಸಂಗೀತ ಕಲಾ ಕೇಂದ್ರ ಅಂತ ನೆಲ್ಯಾಡಿಯಲ್ಲಿದೆ. ಒಂದಷ್ಟು ಪುಟಾಣಿಗಳು ಸಂಗೀತ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸರ್ವ ವಿಘ್ನಗಳನ್ನು ನಿವಾರಿಸ್ತಕ್ಕಂತಹ ವಿಘ್ನನಾಶಕನನ್ನು ಕೊಂಡಾಡುತ್ತಾ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನೀನು ಗಹನ ನಿರತ ನಿನಗೆ ನಮನ. ಈ ಒಂದು ಸುಂದರವಂತಹ ಹಾಡಿನೊಂದಿಗೆ ಪುಟಾಣಿಗಳು ನಿಮ್ಮ ಮುಂದೆ. ನಿನಗೆ ನಮನ ಗುರುವೇ ನೀನು ಗಹನ ನಿರತ ನಿನಗೆ ನಮನ ಬೆಳಕ ಬೀರಿ ದಾರಿ ತೋರಿ ಕೊರಿಯೊದಗೆ ಸುಕರುಣ ಗುರುವೇ ನೀನು ಗಹನ ನಿರತ ನಿನಗೆ ನಮನ ಗುರುವೇ ನೀನು ಗಹನ ನಿರತ ನಿನಗೆ ನಮನ. ಜ್ಞಾನ ಜ್ಯೋತಿಯನ್ನು
ಹರ ಮುನಿದ್ರೆ ಹರಿ ಕಾಯ್ತಾನೆ, ಹರಿ ಮುನಿದ್ರೆ ಹರ ಕಾಯ್ತಾನೆ. ಹರ ಹರಿ ಹರಿ ಇಬ್ರು ಕೂಡ ಮುನಿದ್ರೆ ಗುರು ಕಾಯ್ತಾನೆ ಅಂತ ಹೇಳುವಂಥದ್ದು. ಗುರುವಿನ ಶಕ್ತಿ ಬಹಳ ಅಗಾಧವಾಗಿರುವಂಥದ್ದು. ಗುರುವಿನ ಮಹಿಮೆಯನ್ನು ಕೊಂಡಾಡುವಂತಹ ಎಲ್ಲ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ದೇಶ ನಮ್ಮನ್ನೆಲ್ಲ ಬೆಳೆಸ್ತಕ್ಕಂತಹ, ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡ್ತಕ್ಕಂತಹ, ನಮಗೆಲ್ಲರಿಗೂ ಬದುಕನ್ನು ಕೊಡುವಂಥದ್ದು ನಮ್ಮ ಭಾರತ ದೇಶ. ಭಾರತ ಮಾತೆಯನ್ನ ಸ್ತುತಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೇವಾ ಭಾರತಿ ಅಂತ ಹೇಳ್ತಕ್ಕಂತಹ ಹೆಸರೇ ಇದೆ. ಭಾರತ ಮಾತೆಯ ಸುಪುತ್ರರು ನಾವೆಲ್ಲ. ಭಾರತ ದೇಶವನ್ನ ಕೊಂಡಾಡ್ತಕ್ಕಂತಹ ಒಂದೇ ಮಾತರಂ ಈ ಒಂದು ಗೀತೆ. ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ, ಬಿದ್ದಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳೆ ಉತ್ತಾರವ. ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಯೇನು ಮಬ್ಬು ಹರಿಯುವುದೇನು, ಹಬ್ಬವಾಗುವುದೇನು. ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ, ಬಿದ್ದಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳೆ ಉತ್ತಾರವ.
ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳಿ ಉತ್ತಾರವ la 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 ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಧೀರರಾಡಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ವರ ಸಾಧು ಸಂತರ ನೆಲೆ ನಿನ್ನದು ಮಹಾಶಿಲ್ಪಕಾರರ ಕಲೆ ನಿನ್ನದು ಸಂಗೀತ ಸಾಹಿತ್ಯ ಸೆಲೆ ನಿನ್ನದು ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಜೀವತಂತಿ ಮೀಟುವ ಸ್ನೇಹ ನಮ್ಮದು ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು ಸೌಂದರ್ಯ ಸೀಮೆಯ ಗುಡಿ ನಮ್ಮದು ಮಾಧುರ್ಯ ತುಂಬಿದ ನುಡಿ ನಮ್ಮದು ಕಸ್ತೂರಿ ಕನ್ನಡದ ಸವಿ ನಮ್ಮದು ರೋಮಗಳು ನಿಂತ ಮುತಾಯ ಚೆಲುವ ಕನ್ನಡದೊಡೆಯನಿದು ಮಾಯ ಮುಗಿಲೈ ಕಡಲೆ ಸಿಡಿಲೈ ಕೇಳಿ ಮುಗಿಲೈ ಕಡಲೆ ಸಿಡಿಲೈ ಕೇಳಿ ತನುವು ಮನವು ಧನವು ಎಲ್ಲ ಕನ್ನಡ ತನುವು ಮನವು ಧನವು ಎಲ್ಲ ಕನ್ನಡ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಹಡಿ ಹಡಿ ಕರುನಾಡ ತಾಯಿ ಸದಾ ಚಿನ್ಮಯಿ
ಅವಕಾಶ ಕೊಟ್ಟಂಥ ಈ ಸಂಸ್ಥೆಗೆ ಎಲ್ಲರಿಗೂ ಕೇಳಿದಂಥ ಎಲ್ಲರಿಗೂ ಕೂಡ ಒಂದು ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ನಿಮ್ಮ ಎಲ್ಲ ಬಾಳು ಉಜ್ವಲವಾಗಲಿ. ನಾವು ಒಂದು ರೀತಿಯ ಒಂದು ಜೋಶಿನಲ್ಲಿರೋಣ. ಯಾಕೆಂದರೆ ಯಾವಾಗ ನಾವು ಹಾಗೆ ನಮ್ಮ ಹೃದಯ ಬಡಿತ ಅಥವಾ ಶ್ವಾಸಕೋಶ ಯಾವಾಗ ನಿಲ್ತೋ ಯಾರಿಗೂ ಗೊತ್ತಿರುವುದಿಲ್ಲ, ಚೆನ್ನಾಗಿರೋರು ಹೋಗ್ತಾರೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನಾವು ಇದ್ದಷ್ಟು ಕಾಲ ಚೆನ್ನಾಗಿ ಪ್ರೀತಿಯಿಂದ ನಗುತ್ತಾ ಬದುಕೋಣ ಅಂತ ಬಹಳ ನಮ್ಮದಾಗಲಿ ಅಂತ ಎಲ್ಲ ಹಾರೈಸೋಣ. ನಿಮಗೆ ಸೌತಡ್ಕ ಗಣಪತಿ ಎಲ್ಲರೂ ಕೂಡ ಒಳ್ಳೆಯದು ಮಾಡಲಿ. ಹಾಗೆ ಅವರಿಗೆ ಸಹಕಾರ ಮಾಡುವಂಥ, ಅವರಿಗೂ ಕೂಡ ಒಳ್ಳೆಯ ರೀತಿಯ ಪ್ರೀತಿಯಿಂದ ಕೆಲಸ ಮಾಡುವಂತಹ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ.